ಬಾಬಾ ಸಾಹೇಬ್ ಅನ್ನೋಂಥದ್ದು ಅಥವಾ ಮೋದಿ ಅನ್ನೋಂಥ ನಿನಗೆ ಫ್ಯಾಷನ್ ಆಗಿರಬೇಕು. ಆದರೆ ನಮಗೆ ಬಾಬಾ ಸಾಹೇಬ್ ಅಂತಂದ್ರೆ ಪ್ರಾಣ, ಜೀವ, ಉಸಿರು, ನಮ್ಮ ನಾಡಿ ಮಿಡಿತ ಅಂತೇಳಿ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೇ ಒಂದು ಜಾತಿಗೆ ಸೀಮಿತ ಆಗಿಲ್ಲ, ಯಾವುದೇ ಒಂದು ಜನಾಂಗಕ್ಕೆ ಸೀಮಿತ ಆಗಿಲ್ಲ. ಇವತ್ತು ಇಡೀ ಈ ಭಾರತ ದೇಶದ ಇವತ್ತು ಸಂವಿಧಾನ ಶಿಲ್ಪಿ, ವಿಶ್ವ ಮಾನವ, ದಲಿತರ ಕಣ್ಮಣಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಅನುಯಾಯಿಗಳು ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಕೆಲವೇ ದಿನಗಳ ಹಿಂದೆ ಅನೇಕ ದಲಿತ ಸಂಘಟನೆಗಳು ಅದನ್ನ ಬಿಟ್ಟು ನೀವು ದೇವರ ಧ್ಯಾನ ಮಾಡಿ ಸ್ವರ್ಗ ಸಿಗ್ತಕ್ಕಂತ ಹೇಳ್ತಾರ. ಅಮಿತ್ ಶಾ ಅವರೇ ನಿಮಗೆ ಹೇಳಕ್ ಇಷ್ಟಪಡ್ತೀವಿ, ಅಂಬೇಡ್ಕರ್ ಅವರು ಫ್ಯಾಷನ್ ಅಲ್ಲ, ನಮ್ಮ ಪ್ರತಿಯೊಬ್ಬ ರಕ್ತದ ಕಣದಲ್ಲಿ ಅಂಬೇಡ್ಕರ್ ಅವರು ತುಂಬ್ಯಾರ. ಪ್ರತಿಯೊಬ್ಬ ರಕ್ತದ ಕಣದಲ್ಲಿ ಅಂಬೇಡ್ಕರ್ ಅವರ ಹೆಸರು ತುಂಬೈತಿ. ನೀವು ನಮ್ಮ ರಕ್ತ ಚೆಲ್ಲಿದ್ರು ಸಹಿತ ಅಂಬೇಡ್ಕರ್ ಹೆಸರು ಹೋಗಿಲ್ಲ. ಇದನ್ನೊಂದು ತಲೆಗಿಟ್ಕೊಂಡು ನೀವು, ಯಾಕಂದ್ರೆ ಈಗ ಏನದಾರಲ್ಲ ಗೋಡ್ಸೆ ರಕ್ತದ ಕುಡಿಗಳು ಹೇಳ್ತಾರ, ಯಾರ್ಯಾರು ನೇತೃತ್ವದಾಗ ಮಾಡ್ತಾರ. ನಮ್ಮ ಈ ಜನಪ್ರಿಯ ಶಾಸಕರಾದಂತ ಪ್ರಸಾದ್ ಅಬ್ಬಾಯಿ ನೇತೃತ್ವದೊಳಗೆ ಇದನ್ನ ಮಾಡಕತ್ತಾರ. ಇಲ್ಲ, ಪ್ರಸಾದ್ ಅಬ್ಬಾಯಿ ಅವರು ಶಾಸಕರಾಗೋದಕ್ಕಿಂತ ಮುಂಚೆ ಅವರು ಒಬ್ಬ ನಮ್ಮ ದಲಿತ ಮುಖಂಡರವರು. ನಾವೆಲ್ಲ ದಲಿತ ಸಮುದಾಯದವರು ಸಂಘಟನೆಗಳು ಹೋಗಿ ಅವರಿಗೆ ನಾವು ಈ ತರ ಬಂದ್ ಮಾಡಕತ್ತೀವಿ, ನೀವು ನಮಗೆ ಬೆಂಬಲಕ್ಕೆ ಬಂದಾಗ ನಮ್ಮ ಜೊತೆಗೆ ಬೆಂಬಲಕ್ಕೆ ಬಂದಾರ. ದಯವಿಟ್ಟು ಯಾರ್ಯಾರು ಏನೇನ ಮೀಡಿಯಾದವ್ರ ಮುಂದೆ ನೀವು ಹೇಳಕತ್ತೀರಿ, ನೀವು ಅರ್ಥ ಮಾಡ್ಕೊಡ್ರಿ. ದಲಿತರನ್ನ ಕಾಂಗ್ರೆಸ್ನವ್ರು ಬಳಸ್ಕೊಳಕತ್ತಾರ, ಅವ್ರ ಅಮಾಯಕ ಘಟನೆಗಳನ್ನು ಮಾಡ್ತಾ ಬಂದ್ರೆ ಬರುವಂತ ದಿನಗಳಲ್ಲಿ ನಾವು ಕರ್ನಾಟಕ ಬಂದ್ ಕರೆಯನ್ನು ಕೊಟ್ಟು ಸಹ ನಾವು ನಿಮ್ಮ ಅಧಿಕಾರವನ್ನ ಇಳಿಸುವವರೆಗೆ ಹೋರಾಟವನ್ನ ಮಾಡಲಿಕ್ಕೆ ಸಿದ್ಧಿದ್ದೀವಿ ಅಂತ ಹೇಳುತ್ತಾ, ಇವತ್ತು ಎಲ್ಲಾ ಜಾತಿ ಜನಾಂಗದ ಬಂಧುಗಳು, ಎಲ್ಲಾ ಪಕ್ಷದ ಪದಾಧಿಕಾರಿಗಳು ನಮ್ಮ ದಲಿತ ಸಂಘಟನೆಯ ಹೋರಾಟಕ್ಕೆ ಬಂದಿದ್ದಕ್ಕೆ ಇನ್ನೊಂದ್ಸಲ ತುಂಬಿದ ಧನ್ಯವಾದಗಳನ್ನ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀರಿ. ಜೈ ಭೀಮ್, ಜೈ ಕರ್ನಾಟಕ. ಈಗ ಇನ್ನೋರ್ವ ಮಹಿಳಾ ಮುಖಂಡರು ಶ್ರೀಮತಿ ಚೇತನಾ ಲಿಂಗಾರ ಮಾತಾಡಬೇಕು. ಈಗ ಹುಲಿಕಾಶಿ ಅವರು ವೇದಿಕೆ ಬರಬೇಕು. ಹುಲಿಕಾಶಿ ಹಾಗೂ